ಬೆಳಗ್ಗೆ 8:30ಕ್ಕೆ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪೊಲೀಸರು. ಮೈಸೂರಿನಲ್ಲಿ ಬೆಳಗ್ಗೆ ಅರೆಸ್ಟ್ ಆಗುವ ಮುನ್ನ ದರ್ಶನ್ ಜಿಮ್ನಲ್ಲಿ ಕಂಡು ಬರ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, 8ನೇ ತಾರೀಕು ಹತ್ಯೆ ಆಗುತ್ತೆ, ಹಲ್ಲೆ ಎಲ್ಲ ಆಗಿದೆ, ಅಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ. 9ನೇ ತಾರೀಕಿನಿಂದ ಮೈಸೂರಿನಲ್ಲಿ ವಾಸ್ತವ್ಯ. ನೋಡಿ, ದರ್ಶನ್ ಅವರು ಅರೆಸ್ಟ್ ಆಗೋಕ್ಕೂ ಮುಂಚೆ ಕಂಡು ಬಂದಿದ್ದು ಹೀಗೆ. ಏನೂ ನಡೆದೇ ಇಲ್ಲ, ಯಾವುದೇ ಇನ್ಸಿಡೆಂಟ್ ಆಗೇ ಇಲ್ಲ ಅನ್ನೋ ರೀತಿ ದರ್ಶನ್ ಅವರು ಜಿಮ್ನಲ್ಲಿ ತಂಪಾಡಿಗೆ ತಾವು ವರ್ಕೌಟ್ ಮಾಡ್ತಾ ಇರುವಂತಹ ದೃಶ್ಯ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಅತ್ಯಂತ ಹೀನಸ್ ಕ್ರೈಮ್ ಒಂದಕ್ಕೆ ಇಡೀ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆ. ಬಟ್ ಜಿಮ್ಮಲ್ಲಿ ಬಹಳ ಸಹಜವಾಗಿ ದರ್ಶನ್ ಅವರ ವರ್ತನೆ ಕಂಡು ಬರುತ್ತೆ. ಇದೇ ಒಂದು ಸ್ವಲ್ಪ ಶಾಕಿಂಗ್ ಆಗಿರುವಂಥದ್ದು, ಕನ್ಫ್ಯೂಸಿಂಗ್ ಆಗಿರುವಂಥದ್ದು ಅಂತ. ಮಮತಾ, ನಿಜಕ್ಕೂ ದರ್ಶನ್ ಒಬ್ಬ ಸ್ಟಾರ್ ನಟ. ಆದ್ರೂ ಕೂಡ ಈತ ಈ ತರಹದ ಒಂದು ಹೀನ ಕೃತ್ಯದಲ್ಲಿ ಭಾಗಿಯಾಗಿರೋದು ನಿಜಕ್ಕೂ ನಾಡಿನ ಜನತೆಗೆ ಎಲ್ಲೋ ಒಂದ್ ಕಡೆ ಅವರ ಅಭಿಮಾನಿಗಳಿಗಿರ್ಬೋದು, ನಾಡಿನ ಜನತೆಗಿರ್ಬೋದು ಆಶ್ಚರ್ಯವಾದಂತಹ ವಿಚಾರ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಕೇವಲ ಮೆಸೇಜ್ ಮಾಡ್ದ ಅನ್ನೋ ಒಂದೇ ಕಾರಣಕ್ಕೆ, ಮೆಸೇಜ್ ಮಾಡಿದ್ದೇ ಆದಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡಬಹುದಿತ್ತು. ಕಾನೂನು ಪ್ರಕಾರ ಈತ ಅಸಭ್ಯವಾಗಿ ಅವಾಚ್ಯವಾಗಿ ಕಮೆಂಟ್ ಅನ್ನ ಹಾಕಿ ನಿಲ್ಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟು ಈತನನ್ನ ಅರೆಸ್ಟ್ ಮಾಡಿಸಿ ಕಾನೂನು ಪ್ರಕಾರವಾಗಿ ಹೋಗ್ಬೋದಿತ್ತು. ಆದ್ರೆ ಈ ದಾರಿಯನ್ನ ದರ್ಶನ್ ಹಿಡಿಲಿಲ್ಲ. ಅವರ ಆಪ್ತರ ಮುಖಾಂತರ ಆತನನ್ನ ಕಿಡ್ನಾಪ್ ಮಾಡಿಸಿ ಹಲ್ಲೆ ಮಾಡಿಸಿ ಆತನಿಗೆ ಯಾವ ರೀತಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಆತನ ಮುಖ ಕಿತ್ತೋಗಿದೆ, ದವಡೆ ಕಿತ್ತೋಗಿದೆ, ಮೂಗ್ ಕಿತ್ತೋಗಿದೆ, ಅದ್ರ ಜೊತೆಗೆ ಕೈ, ಕಾಲು ಮತ್ತೆ ಮರ್ಮಂಗಾಯಿ ಎಲ್ಲಾ ಕಡೆ ಕೂಡ ಹಲ್ಲೆಗಳನ್ನ ನಡೆಸಲಾಗಿದೆ. ಅಷ್ಟರ ಮಟ್ಟಿಗೆ ಈತನಿಗೆ ಚಿತ್ರಹಿಂಸೆಯನ್ನ ಕೊಟ್ಟು ರೇಣುಕಾ ಸ್ವಾಮಿಗೆ ಹಲ್ಲೆಯನ್ನ ನಡೆಸೋ ಕೆಲಸವನ್ನ ಮಾಡಿ ಆ ಬಳಿಕ ಆತನನ್ನ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿ ರಾಜಕಾಲುವೆ ಬಳಿ, ಸುಮನಹಳ್ಳಿ ಬಳಿ ತಂದು ಬಿಸಾಕಿದ್ದಾರೆ. ಘಟನೆ ನಡೆದಿದ್ದು ಶನಿವಾರ. ಭಾನುವಾರ ಮೃತದೇಹ ಕಂಡ ಬಳಿಕ ಅಲ್ಲಿನ ಸ್ಥಳೀಯ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅದರ ಆಧಾರದ ಮೇಲೆ ಇದೀಗ ದರ್ಶನ್ ಸೇರಿದಂತೆ 10 ಜನರನ್ನ ಬಂಧಿಸಲಾಗಿದೆ. ಕೊಲೆ ಮಾಡಿ ಈ ಪ್ರಕರಣದಲ್ಲಿ ಕೊಲೆ ಪಾತ್ರಧಾರಿಯಾಗಿದ್ದಂತಹ ದರ್ಶನ್ ಮೈಸೂರಲ್ಲಿ ಆರಾಮಾಗಿದ್ರು. ಇದೀಗ ಅರೆಸ್ಟ್ ಮಾಡಿದ್ದಾರೆ. ರೈಟ್, ಧನ್ಯವಾದ ನರಸಿಂಹಮೂರ್ತಿ.